ಸಂಗಬುಲ್ಲ ಅಂತಾರೆ. ಗಂಡನ್ ಹಾಗಲ್ಲ ಅನ್ಬಾರ್ದಮ್ಮ. ಗಂಡ ಅಂತೆ ಗಂಡ, ಅವನ ಅಜ್ಜಿ ಪಿಂಡ ಇರ್ಬೇಕಾರೆ ಅವ್ರ ಅಮ್ಮ ಅವನ್ಗೆ ಕಪ್ಪೆ ನುಂಗಿಸ್ಬಿಟ್ಟಿರ್ಬೇಕ ಆಂಟಿ. ಏನ್ ಅಂಕಲ್, ಯಾವಾಗ್ಲೂ ನೀವೇ ಅಡ್ಗೆ ಮಾಡ್ತೀರಾ? ಹೌದಮ್ಮ, ಮದುವೆ ಆದಾಗಿಂದ ನಮ್ಮನೇಲಿ ನಾನೇ ಅಡಿಗೆ ಮಾಡೋದು. ಹೌದಾ? ನಮ್ಮೂರಲ್ಲಿ ಗಂಡಸರು ಅಡ್ಗೆ ಮಾಡಿದ್ರೆ ಏನಂತಾರೆ ಗೊತ್ತಾ? ಏನಂತಾರೆ? ಗಂಡ ಒಳ್ಳೆಯವನು, ಹೆಂಡತಿನ ರಾಜ್ಕುಮಾರಿ ತರ ನೋಡ್ಕೊತಿದ್ದಾನೆ, ನಳ ಮಹಾರಾಜ ಅಂತಾರೆ. ಅಯ್ಯೋ ಇಲ್ಲ ಅಂಕಲ್, ಸಂಗಬುಲ್ಲ ಅಂತಾರೆ. ಏನು ಸಂಗಾಬುಲ್ಲ? ಅನ್ಲಿ ಬಿಡಮ್ಮ, ಜನ ಚೆನ್ನಾಗಿ ಬದುಕಿದ್ರು ಅಂತಾರೆ, ಕೆಟ್ರು ಅಂತಾರೆ. ಜನ ಏನೋ ಅಂತಾರೆ ಅಂತ ಹೆದ್ರಿ ಹೆಂಡತಿಗೆ ಸಹಾಯ ಮಾಡಿ ಸಿಗೋ ಆನಂದಾನ ಕಳ್ಕೊಳ್ಳೋಕ್ಕಾಗತ್ತಾ? ಅಂಕಲ್ ತುಂಬಾ ಒಳ್ಳೆಯವರು, ನಿಮ್ಮನ್ನ ಎಷ್ಟ್ ಚೆನ್ನಾಗ್ ನೋಡ್ಕೋತಾರೆ. ನಮ್ಮನೇಲೂ ಇದೆ ಒಂದ್ ಪ್ರಾಣಿ, ಕಪ್ಪೆರಾಯ, ಯಾವಾಗ್ಲೂ ಮೂತಿ ಸಿಂಡಿಸ್ಕೊಂಡೇ ಇರುತ್ತೆ. ಗಂಡನ್ ಹಾಗಲ್ಲ ಅನ್ಬಾರ್ದಮ್ಮ. ಗಂಡ ಅಂತೆ ಗಂಡ, ಅವನ ಅಜ್ಜಿ ಪಿಂಡ ಇರ್ಬೇಕಾರೆ ಅವ್ರ ಅಮ್ಮ ಅವನ್ಗೆ ಕಪ್ಪೆ ನುಂಗಿಸ್ಬಿಟ್ಟಿರ್ಬೇಕ ಆಂಟಿ. ಯಾವಾಗ ನೋಡಿದ್ರು ವಟ ವಟ ಅಂತ ಬೈತಾನೆ ಇರ್ತಾನೆ. ಯಾವಾಗ ನೋಡಿದ್ರು ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ, ಹಿಂಗ್ ಕುತ್ಕೋಬೇಡ, ಹಂಗ್ ಮಲ್ಕೋಬೇಡ. ನನಗಂತೂ ಸಿಟ್ ನೆತ್ತಿಗೆ ಏರ್ಬಿಡತ್ತ. ಹೌದಾ? ಹಾಗಾದ್ರೆ ಕೋಪ ಬಂದಾಗ ನೀನ್ ಹೇಗ್ ಕಂಟ್ರೋಲ್ ಮಾಡ್ಕೊಳ್ತೀಯಾ? ಹೇಗ್ ಕಂಟ್ರೋಲ್ ಮಾಡ್ಕೊಳ್ತೀಯ ಅಂದ್ರೆ, ನಾ ಬಾತ್ರೂಮ್ಗೆ ಹೋಗ್ತೀನಿ ಅಷ್ಟೇ. ಬಾತ್ರೂಮ್ಗ? ಬಾತ್ರೂಮ್ಗೆ ಹೋಗಿ ಅಪ್ಪ ಅಮ್ಮನ್ ನೆನೆಸ್ಕೊಂಡ್ ಅಳ್ತೀಯಾ? ಇಲ್ಲಪ್ಪ. ಮತ್ತೆ ಸುಬ್ರಹ್ಮಣ್ಯಂಗೆ ಶಾಪ ಹಾಕ್ತಾ ಒಳಗೊಳಗೆ ಬೈಕೋತೀಯಾ? ಛೇ ಇಲ್ಲಪ್ಪ. ಅಯ್ಯ, ಹಾಗಾದ್ರೆ ಬಾತ್ರೂಮ್ಗೆ ಹೋಗಿ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ ಅಂದ್ರೆ, ಬಾತ್ರೂಮ್ನೆಲ್ಲ ತೊಳಿತೀನಿ, ಸಮಾಧಾನ ಆಗತ್ತೆ. ಬಾತ್ರೂಮ್ ತೊಳೆಯೋದ್ರಿಂದ ನಿನಗೆ ಯಾಕೆ ಸಮಾಧಾನ ಆಗತ್ತೆ? ಹೇಗ್ ಸಮಾಧಾನ ಆಗತ್ತೆ ಅಂದ್ರೆ, ನಾನ್ ಬಾತ್ರೂಮ್ ತೊಳೆಯೋದು ಸುಬ್ರಹ್ಮಣ್ಯನ್ ಟೂತ್ ಬ್ರಷ್ ಇಂದ ಆಂಟಿ. ಅವ್ನ್ ಟೂತ್ ಬ್ರಷ್ ನಲ್ಲಿ ಕಮೋಡ್ ನ ಪರ ಪರ ಅಂತ ಉಜ್ಜಿ ವಾಪಸ್ ಇಟ್ ಬರ್ತೀನಿ. ಬೆಳಗ್ಗೆ ಕಪ್ಪೆರಾಯ ನಿದ್ದೆಗಣ್ಣಲ್ಲಿ ಅದೇ ಬ್ರಷ್ ತಗೊಂಡು ಅವ್ನ್ ಹಲ್ನ ಪರ ಪರ ಅಂತ ಉಜ್ತಿದ್ರೆ ನನಗಂತೂ ಫುಲ್ ಸಮಾಧಾನ ಆಗ್ಬಿಡುತ್ತೆ. ಅಯ್ಯಯ್ಯೋ